श्री वासवी कन्या परमेश्वरी जयंती महोत्सव के अवसर पर बीदर के चौबारा रोड पर स्थित पांडुरंग मंदिर में बुधवार 7 मई को 12 बजे आर्य वैश्य संघ बीदर द्वारा पालना और ललित सहस्त्रनाम पारायण कार्यक्रम आयोजित किया गया। इस अवसर पर आर्य वैश्य संघ बीदर के पदाधिकारी व सदस्य उपस्थित थे। अशोक एस रजंतल मानद अध्यक्ष दत्तात्रेय वे सिंदूर अध्यक्ष दिगंबर आर पोला उपाध्यक्ष श्रीनिवास के पोला जनरल सेक्रेटरी चंद्रशेखर वी गादा सेक्रेटरी वेंकटेशप्पा पी गादा सेक्रेटरी सुनील कुमार एवं वंगापल्ली ट्रेजरर के अलावा सभी सदस्य और भारी संख्या में भक्तजन उपस्थित रहे। इस अवसर पर जिनमें अशोक एस रजंतल मानद अध्यक्छ दत्तात्रेय व सिंदूर अध्यक्ष ने मीडिया से बात की। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए देखते रहिए आपका अपना चैनल केपी न्यूज 24/7। अधिक जानकारी के लिए चैनल को लाइक शेयर और सब्सक्राइब जरूर करें। जय वासवी। नानु डी.वी. सिंदोल ಅಂತ ಆರ್ಯವೈಶ್ಯ ಸಂಘದ ಅಧ್ಯಕ್ಷ। ಇವತ್ತಿನ ತಾರೀಕಿನಲ್ಲಿ ನಮ್ಮ ಕುಲದೇವತೆ ಆದಂಥ ವಾಸವಿ ಮಾತೆಯ ಜಯಂತಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ। ಅದೇ ರೀತಿ ನಮ್ಮ ದೇಶದ ಸೈನಿಕರಿಗೆ ಏನು ಏರ್ಫೋರ್ಸ್ನವರು ಪಾಕಿಸ್ತಾನದಲ್ಲಿ ಭಾಳಷ್ಟು ಆತಂಕವಾದಿ ಸ್ಥಳಗಳಲ್ಲಿ ಅಟ್ಯಾಕ್ ಮಾಡಿ ಅದನ್ನು ಧ್ವಂಸಗೊಳಿಸಿದ್ದಾರೆ। ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ। ಮೊನ್ನೆ ಆಗಿದಂಥ ಪಹಲ್ಗಾಮ್ದು ಇನ್ಸಿಡೆಂಟ್ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಭಾಳ ಧನ್ಯವಾದ। ಭಾಳ ಸಂತೋಷ ಆಗಿದೆ। ನಮ್ಮ ದೇಶದ ಸೈನಿಕರು ಭಾಳ ಸ್ಫೂರ್ತಿಯಿಂದ ಕೆಲಸ ಮಾಡಿ ಭಾಳ ಧೈರ್ಯದಿಂದ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಇದು ಮಾಡಿದ್ದಾರೆ। ಈ ಸಲ ಪ್ರತಿ ವರ್ಷದಂತೆ ಮಾತೆ ವಾಸವಿಯ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ। ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಅಭಿಷೇಕ ಅರ್ಚನೆ ಹಾಗೂ 9ರಿಂದ ಕುಂಕುಮಾರ್ಚನೆ ಹಾಗೂ 12 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ, ಇದಾದಮೇಲೆ ಪ್ರಸಾದ ನಡೀತಾ ಇದೆ। ತೊಟ್ಟಿಲು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯಿತು ಅಮ್ಮನವ್ರ ತುಳಸಿ। ಅದಾದಮೇಲೆ ನಮ್ಮ ಸಮಾಜದ ಹೆಣ್ಮಕ್ಳೆಲ್ಲರೂ ಸೇರಿ ಲಲಿತಾ ಸಹಸ್ರನಾಮ ಪಠನ ಮಾಡಿ ಎಲ್ಲ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮ ಇವತ್ತಿನ ಬೆಳಗ್ಗೆ ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ। ಅದೇ ರೀತಿ ತೊಟ್ಟಿಲು ಕಾರ್ಯಕ್ರಮ ಆದಮೇಲೆ ಭೋಜನ ವ್ಯವಸ್ಥೆ ಇದೆ, ಎಲ್ಲರೂ ಭೋಜನ ಮಾಡ್ಕೊಂಡು ಹೋಗ್ಬೇಕಂತೇಳಿ ವಿನಂತಿಸ್ತೀನಿ। ಅದಾದಮೇಲೆ ಸಾಯಂಕಾಲ 5 ಗಂಟೆಗೆ ಅಮ್ಮನವ್ರದ್ದು ವಿಜೃಂಭಣೆಯಾದಂಥ ಒಂದು ಮೆರವಣಿಗೆ, ಅಮ್ಮನವರ ಮೆರವಣಿಗೆ ಪ್ರೊಸೆಷನ್ನು ಬೀದರ್ ನಗರದಲ್ಲಿ ಸುತ್ತಾಗಿ 5 ಗಂಟೆಯಿಂದ 10 ಗಂಟೆ ತನಕ ವಾಪಸ್ಸು ದೇವಸ್ಥಾನಕ್ಕೆ ಬರುತ್ತೆ। ಅದಾದಮೇಲೂ ಮತ್ತೆ ಎಲ್ಲರಿಗೂ ರಾತ್ರಿ ಪ್ರಸಾದ ವ್ಯವಸ್ಥೆ ಇದೆ। ಹಾಗೆ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಸಮಾಜದ ಕಡೆಯಿಂದ ಹಾಗೂ ಅಮ್ಮನವರಲ್ಲಿ ನಾವು ಪ್ರಾರ್ಥಿಸಿ ನಮ್ಮ 2 ಮಾತನ್ನು ಮುಗಿಸ್ತೀವಿ। ವಾಸವಿ ಮಾತಾ ಇವತ್ತಿನ ವಾಸವಿ ಜಯಂತಿ ವರ್ಷದ ಜಯಂತಿಯನ್ನು ಮಾಡಲಾಗುತ್ತದೆ, ಪ್ರತಿ ವರ್ಷವನ್ನು ಮಾಡಲಾಗುತ್ತದೆ। ಅದೇ ರೀತಿ ಈ ವರ್ಷವೂ ವಾಸವಿ ಜಯಂತಿಯನ್ನು ಮಾಡಲಾಗುತ್ತಿದೆ। ಮುಂಜಾನೆ 9ರಿಂದ ಸಂಜೆ 4ರವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಜರುಗಿಸಿ 4ರಿಂದ 10ರವರೆಗೆ ಮಾತಾದ ಮೆರವಣಿಗೆಯನ್ನು ಮಾಡಿ ಉಪಹಾರವನ್ನು ಪ್ರಸಾದವನ್ನು ವಿತರಿಸಿ ಈ ದಿನ ಎಲ್ಲರಿಗೆ ವಾಸವಿ ಮಾತಾದ ಆಶೀರ್ವಾದದಿಂದ ಎಲ್ಲರಿಗೆ ಸರಿಯಾಗಲಿ ಎಂದು ನಾನು ಕೇಳಿಕೊಳ್ತೇನೆ।